ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಆಗಿರುವ ಸಾರು ಅಥವಾ ರಸಂ ಊಟ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಅವರಿಗೋಸ್ಕರ ಇವತ್ತಿನ ಈ ರೆಸಿಪಿ. ಬಾಯಿಗೆ ರುಚಿಯಾಗಿರುವ ಹೊಟ್ಟೆಗೆ ಹಿತವಾಗುವಂತಹ ತೆಂಗಿನಕಾಯಿ ಹಾಲಿನಿಂದ ಮಾಡಿರುವ ರಸಂ ಇದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಒಂದು ಪಾತ್ರೆಗೆ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಟೊಮೆಟೊ, 3 ಹಸಿಮೆಣಸಿನಕಾಯಿ ಅಥವಾ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕಿ 1 ಕಪ್ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಶಿನ ಪುಡಿ, 1 ಚಮಚ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಟೊಮೆಟೊವನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ 1.5 ಕಪ್ ಹಸಿ ತೆಂಗಿನಕಾಯಿ ತುರಿಯಿಂದ 2 ಕಪ್ ಆಗುವಷ್ಟು ತೆಂಗಿನ ಹಾಲನ್ನು ತೆಗೆದಿದ್ದೀನಿ. ಅಂದರೆ 1 ಕಪ್ ನೀರು ಹಾಕಿ ಗ್ರೈಂಡ್ ಮಾಡಿ ಹಾಲು ಹಿಂಡಿ ತೆಗೆದ ನಂತರ ಅದೇ ತೆಂಗಿನಕಾಯಿ ಜಿಗಟಿಗೆ ಮತ್ತೆ 1 ಕಪ್ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ಹಿಂಡಿ ತೆಗೆದಂತಹ ತೆಂಗಿನ ಹಾಲು. 2 ಬ್ಯಾಚ್ನಲ್ಲಿ ತೆಗೆದಂತಹ ತೆಂಗಿನ ಹಾಲನ್ನು ಇಲ್ಲಿ ನಾನು ಒಟ್ಟಿಗೆ ಹಾಕಿದ್ದೀನಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ಬೇಯಿಸೋದಕ್ಕೆ ಇಟ್ಟಿರುವಂತಹ ಟೊಮೆಟೊ ಬೆಂದ ನಂತರ ತೆಂಗಿನಕಾಯಿ ಹಾಲನ್ನು ಸೇರಿಸಿ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು. ನಾನಿಲ್ಲಿ ಅಂದಾಜು 1.5 ಲೀಟರ್ ರಸವನ್ನು ಮಾಡ್ತಿರೋದ್ರಿಂದ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡೆ. ನಂತರ 1 ಚಮಚ ತುರಿದಿರುವಂತಹ ಶುಂಠಿಯನ್ನು ಹಾಕಿ ಸಾರನ್ನು ಕುದಿಸ್ಕೋಬೇಕು. ಸಾರು ಕುದಿಯೋದಕ್ಕೆ ಶುರು ಆಯಿತು. ಒಂದು 3-4 ನಿಮಿಷ ಸಾರನ್ನು ಕುದಿಸ್ಕೊಂಡ್ರೆ ಸಾಕು. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊನೆಯಲ್ಲಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ 1 ಚಮಚ ತುಪ್ಪವನ್ನು ಹಾಕಿ ಅರ್ಧ ಚಮಚ ಸಾಸಿವೆ, 1 ಒಣಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ, ಚಿಟಿಕೆ ಇಂಗು, ಸ್ವಲ್ಪ ಕರಿಬೇವಿನ ಒಗ್ಗರಣೆಯನ್ನು ಮಾಡಿ ಸಾರಿಗೆ ಹಾಕಿ ಕೊನೆಯಲ್ಲಿ 1 ಚಮಚ ನಿಂಬೆ ರಸ ಹಿಂಡಿದರೆ ರುಚಿಯಾಗಿರುವಂತಹ ತೆಂಗಿನಕಾಯಿ ಹಾಲಿನ ರಸಂ ರೆಡಿ. ಈ ಕ್ಲೈಮ್ಯಾಟ್ಗೆ ಹೇಳಿ ಮಾಡಿಸಿರುವಂತಹ ರಸಂ ರೆಸಿಪಿ ಇದು. ನನ್ನ ಚಾನೆಲ್ನಲ್ಲಿ ಆಲ್ರೆಡಿ 3-4 ವೆರೈಟಿ ರಸಮನ್ನು ಪೋಸ್ಟ್ ಮಾಡಿದ್ದೀನಿ. ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಅವರು ಖಂಡಿತವಾಗಿಯೂ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ರೆಸಿಪಿ ಇಷ್ಟ ಆದರೆ ಖಂಡಿತವಾಗಿಯೂ ಮಾಡಿ ನೋಡಿ. ಲೈಕನ್ನು ಕೊಟ್ಟು ಕಾಮೆಂಟನ್ನು ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.